ಇದು ನಾನೇ ನ್ಯೂಸ್ ಪೇಪರ್ಗಳಲ್ಲಿ ಬರ್ತಾವಲ್ಲ, ಪ್ರಜಾವಾಣಿ, ವಿಜಯ ಕರ್ನಾಟಕ ಅಂತ ಬುಕ್ಗಳ್ನಲ್ಲಿ ಬರೋದು ಆರ್ಟಿಕಲ್ಸ್ಗಳ್ನೆಲ್ಲ, ವಿಷಯಗಳ್ನೆಲ್ಲ ಕಲೆಕ್ಟ್ ಮಾಡಿ, ಚಿತ್ರಗಳನ್ನು ಕಲೆಕ್ಟ್ ಮಾಡಿ, ಒಂದು ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಒಂದೊಂದು ಪುಸ್ತಕ ಮಾಡಿದ್ದೀನಿ. ಅದರಲ್ಲಿ ಇದು ದೇವ್ರದ ಬಗ್ಗೆ ಅಂದರೆ ದೇವರು ತಿಂಗಳ ಹಬ್ಬಗಳು ಬರ್ತಾವೆ, ಯಾವ ಹಬ್ಬ ವಿಶೇಷಗಳನ್ನು, ಯಾವ ಹಬ್ಬ ಬರ್ತಾವೆ ಒಂದೊಂದು. ಉದಾಹರಣೆಗೆ ಜನವರಿ ತಿಂಗಳಲ್ಲಿ ಶಿವರಾತ್ರಿ, ಸಂಕ್ರಾಂತಿ ಇವೆಲ್ಲ ಬರ್ತಾವಲ್ಲ, ಅದರಿಂದ ಹಬ್ಬಗಳು ಆ ಥರದ್ದೆಲ್ಲ ಪ್ರತಿ ತಿಂಗಳು ಡಿಸೆಂಬರ್ವರೆಗೂ ಆ ಥರ ಕಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಮೊನ್ನೆ ಅಯೋಧ್ಯೆಯಲ್ಲಿ ನಡೀತಲ್ಲ, ಅಯೋಧ್ಯೆ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ರಲ್ಲ, ಅದರದ್ದೆಲ್ಲ ವಿಷಯಗಳು ಕಲೆಕ್ಟ್ ಮಾಡಿ 3 ದಿವಸ ಎಲ್ಲ ಪೇಪರ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದ್ರ ವಿಷಯದ ಬಗ್ಗೆ, ಕಟ್ಟಡದ ವಿನ್ಯಾಸದಿಂದ ಹಿಡಿದು ಶಿಲ್ಪಿ ಕೆತ್ತವರೆಗೂ ಆ ಬುಕ್ಕನ್ನು ಮಾಡಿದ್ದೀನಿ. ಇದು ಅಂಚೆ ಇಲಾಖೆ ಬಗ್ಗೆ, ಅದು ಹೇಗೆ ಹುಟ್ಟಿತು, ಅಂಚೆ ಇಲಾಖೆ ಹೆಂಗೆ ಸ್ಟಾರ್ಟ್ ಆಯಿತು ನಮ್ಮ ಇಂಡಿಯಾದಲ್ಲಿ, ಎಲ್ಲಿಂದ ಆಯಿತು ಅಂತ ಅದ್ರ ಬಗ್ಗೆನೂ ಪುಸ್ತಕ ಮಾಡಿದ್ದೀನಿ. ಒಟ್ಟು ಅದ್ರ 3 ಪುಸ್ತಕ ಮಾಡಿದ್ದೀನಿ. ಇದು ಸಂವಿಧಾನ ಬಗ್ಗೆ, ಕಾನೂನುಗಳು ಏನೇನು ಹೇಳ್ತವೆ ಅಂತ ಅದರದ್ದು ಆರ್ಟಿಕಲ್ಸನ್ನು ಎಲ್ಲನೂ ಆ ಥರದ್ದೆಲ್ಲ ಅದನ್ನು ಮಾಡಿದ್ದೀನಿ. ಆಮೇಲೆ ಇದಿದೆಯಲ್ಲ, ಅಂಬೇಡ್ಕರ್ ಯಾವ ರೀತಿ ಕಾನೂನು ಹೋರಾಟ ಮಾಡಿದರು, ನಮ್ಮ ಒಳ ಮೀಸಲಾತಿಗೋಸ್ಕರ, ಅಸ್ಪೃಶ್ಯರಿಗೋಸ್ಕರ ಸಬ್ಜೆಕ್ಟ್ ಬಗ್ಗೆ ಈ ಬುಕ್ಕನ್ನು ಮಾಡಿದ್ದೀನಿ. ಇದು ಶಿಕ್ಷಣದ ಬಗ್ಗೆ. ಶಿಕ್ಷಣ ಅಂತಂದರೆ ಇದು ಹಿಂದೆ ಶಿಕ್ಷಣಗಳನ್ನು ಮೊದಲು ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣಗಳಂದರೆ ಸರ್ಕಾರಿ ಶಾಲೆಗಳಲ್ಲಿ ಇರಲಿಲ್ಲ. ಆವಾಗ ಚೆನ್ನಪ್ಪ ಅನ್ನೋರು DDP ಆಗಿದ್ದರು. ಅವರು ಬೆಳಗಾಂನಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಶಾಲೆ ತೆಗಿಬೇಕು ಅಂತೇಳ್ಬಿಟ್ಟು ಆವಾಗ ಇದು ಮಾಡಿದರು. ಜೊತೆಗೆ ಹಿಂದೆ ಸಾವಿತ್ರಿ ಫುಲೆ ಅನ್ನೋರು ಸಹ ಮಹಿಳೆಯರಿಗೂ ಶಿಕ್ಷಣ ಕೊಡಬೇಕು ಅನ್ನೋದು ಅವರು ಹೋರಾಟ ಮಾಡಿ, ಅದ್ರ ಫಲವಾಗಿಯೇ ಈ ಚೆನ್ನಪ್ಪ ಎಲ್ಲ ಸೇರಿ ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣವನ್ನು ಜಾರಿಗೆ ತಂದಿತ್ತು. ಅದು ಆರ್ಟಿಕಲ್ಸು ಯಾವ ರೀತಿ ಶಿಕ್ಷಣ ಇದೆ ಈಗಿಂದು ಗೌರ್ಮೆಂಟ್ ಶಾಲೆಗಳಲ್ಲಿ ಅಂತ ಅನ್ನೋದ್ರ ಬಗ್ಗೆ ಆರ್ಟಿಕಲ್ಸ್ ಇದೆ ಇದರಲ್ಲಿ. ಈಗ ಯಾವ ರೀತಿ ಗೌರ್ಮೆಂಟ್ ಶಾಲೆಗಳು ಅವನತಿ ಹೊಂದಿದ್ದಾವೆ ಅಂತ ತೋರಿಸಿದೆ. ಈಗ ಯಾವ ರೀತಿ ಉತ್ತಮ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆಲ್ಲ ಆರ್ಟಿಕಲ್ಸ್ ಇದ್ರದೆ. ಈಗ ಸರ್ಕಾರಿ ಶಾಲೆ ಇದೆ, ಅದರದ್ದು ಶಿಕ್ಷಣದ ಬಗ್ಗೆನ. ಇದು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಎಲ್ಲ ಪುಸ್ತಕ ಮಾಡಿದ್ದೀನಿ. ಒಂದು ಸರಿ ಎಲ್ಲ ಇದ್ರ ಬಗ್ಗೆ ಎಲ್ಲ ಒಂದು ಪುಸ್ತಕದ ಸಮೇತ ಪ್ರಚಾರ ಮಾಡಿದ್ದೀನಿ, ನೋಡಿರ್ಬೋದು ಅದು. ಆಮೇಲೆ ರಾಮಂದು ಪುಸ್ತಕ ಇದೆಯಲ್ಲ ಅಯೋಧ್ಯೆದು, ಅದ್ರ ಬಗ್ಗೆ ಆರ್ಟಿಕಲ್ಸನ್ನು ಬುಕ್ನೆಲ್ಲ ವಿಡಿಯೋ ಮಾಡಿದ್ದೀನಿ. ಇದು ಸೈನಿಕರ ಬಗ್ಗೆ, ಎಲ್ಲ ಯುದ್ಧಗಳಲ್ಲಿ ಯಾವ ಯುದ್ಧಗಳು ನಡೆದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರಲ್ಲ ಅದರದ್ದು ಆರ್ಟಿಕಲ್ಸ್ ಮಾಡಿದ್ದೀನಿ. ಇದು ಕವಿಗಳ ಬಗ್ಗೆ, ಎಲ್ಲ ಕವಿಗಳ ಬಗ್ಗೆನೂ ಸಂಗ್ರಹಣೆ ಮಾಡಿದ್ದೀನಿ. ಇದು ಬಾಹ್ಯಾಕಾಶದಲ್ಲಿ ಯಾವ ರೀತಿ ಹೋಗಿ ಎಲ್ಲ ಸಾಧನೆ ಮಾಡಿದ್ರಲ್ಲ ಅದ್ರ ಬಗ್ಗೆ ಎಲ್ಲ ಆರ್ಟಿಕಲ್ಸ್, ಅದರದ್ದೆಲ್ಲ ಎಲ್ಲೆಲ್ಲಿ ಹೋಗಿತ್ತು, ಯಾವ ಗ್ರಹಗಳಿದ್ದಾವೆ, ಹೆಂಗೆ ಇಂಡಿಯಾದವ್ರು ಯಾವ ಇದನ್ನು ಆರಿಸಿದ್ರು, ಅದರದ್ದೆಲ್ಲ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಆರ್ಟಿಕಲ್ಸ್ ಮಾಡಿದ್ದೀನಿ. ಇದು ವಿದೇಶಗಳಲ್ಲಿ ಎಲ್ಲ ಗಾಂಧೀಜಿ ಬಗ್ಗೆ, ವಿದೇಶದ ಬಗ್ಗೆಗಳೆಲ್ಲ ಇದು ಮಾಡಿದ್ದೀನಿ. ನಮ್ಮ ದೇಶದಲ್ಲಿ ಯಾವ ಇದ್ದಾವೆ ಮಂದಿರಗಳು, ಅವೆಲ್ಲದ್ರ ಬಗ್ಗೆ ಮಾಡಿದ್ದೀನಿ. ಇದು ಆರೋಗ್ಯ ಅಂತಂದು ಇದನ್ನು 2 ಪುಸ್ತಕ ಮಾಡಿದ್ದೀನಿ ಆರೋಗ್ಯದ ಬಗ್ಗೆ. ಅದರಲ್ಲಿ ಎಲ್ಲ ಫಸ್ಟಿಂದ ಹಿಡಿದು ಎಲ್ಲವರೆಗೂ, ಅಂದರೆ ಇದನ್ನು BP ಶುಗರಿಂದ ಹಿಡಿದು ಎಲ್ಲ ಅದರದ್ದು ಬಗ್ಗೆ ಏನೇನು ಕಾಯಿಲೆಗಳಿದಾವೆ ಅದ್ರ ಬಗ್ಗೆ ಎಲ್ಲ ಚಿತ್ರ ಆರ್ಟಿಕಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅದರದ್ದು ಒಂದು ಪುಸ್ತಕ ಮಾಡಿದ್ದೀನಿ. ಆಮೇಲೆ ಇದು ಪುರಾತನ ನಮ್ಮ ಹಿಂದೆ ಇದ್ವಲ್ಲ ನಮ್ಮ ಸಾಮಗ್ರಿಗಳು ನಾವು ಯೂಸ್ ಮಾಡ್ತಾಯಿದ್ದಿತ್ತು, ಅದ್ರ ಬಗ್ಗೆ ಒಂದು ಆರ್ಟಿಕಲ್ಸ್ ಮಾಡಿದ್ದೀನಿ. ಉದಾಹರಣೆಗೆ ನಾವು ಸೇರು ಪಾವು ಎಲ್ಲ ಇರ್ತಿತ್ತಲ್ಲ ಹಿಂದೆ, ಅವೆಲ್ಲ ನೋಡಿರಿ, ಅವು ಉಪಯೋಗಿಸ್ತಿದ್ದಂಥ ಇದಾವಲ್ಲ ಆ ಸಾಮಾನುಗಳು, ಹಳೆ ಕಾಲದವೆಲ್ಲ ಲಾಟಿನ್ಗಳು, ಇದ್ರ ಬಗ್ಗೆ ಎಲ್ಲ ಸಂಬಂಧಪಟ್ಟಿದ್ದೆಲ್ಲ ಆರ್ಟಿಕಲ್ಸನ್ನು, ಇದು ಹಳೆಯ ವಾಚ್ಗಳು, ಇದ್ರ ಬಗ್ಗೆ ಹಿಂದೆ ಏನೇನು ಮಾಡ್ತಿದ್ದೆ ಕೆಲಸಗಳು, ಭತ್ತ ತೂರೋದು, ಹಿಂದಿನ ಕಾಲದ ರಥಗಳು, ಇದ್ರ ಬಗ್ಗೆ ಕಾಯಿನ್ಸ್ಗಳು ಎಲ್ಲ ಆರ್ಟಿಕಲ್ಸ್ ಮಾಡಿದ್ದೀನಿ. ಬಳೆಗಾರದ್ದು ಹಿಂದಿಂದ ಏನೇನು ಇದಾವೋ ಅದ್ರ ಬಗ್ಗೆನೇ ಒಂದು ಪುಸ್ತಕ ಮಾಡಿದ್ದೀನಿ. ಇದು ತಾಯಿ ಮಗು ಅಂತ ಒಂದೊಂದು ಪುಸ್ತಕ ಮಾಡಿದ್ದೀನಿ. ಇದು ತಾಯಿ ಗರ್ಭಿಣಿಯಾದಾಗ ಯಾವ ರೀತಿ ನವಮಾಸಗಳದನ್ನು ಅದ್ರ ಬಗ್ಗೆ ಆರ್ಟಿಕಲ್ಸು ಪೇಪರಲ್ಲಿ ಬರ್ತಿದ್ದವನ್ನೇ ಕರೆಕ್ಟ್ ಮಾಡಿದ್ದೀನಿ.
ಒಂದೊಂದು ತಿಂಗಳಲ್ಲಿ ಯಾವ ರೀತಿ ಮಗು ಬೆಳವಣಿಗೆ ಆಗುತ್ತೆ, ಮಗು ಹುಟ್ಟಿದ ಮೇಲೆ ಯಾವ ರೀತಿ ಆಹಾರ ತಿನ್ನಿಸ್ಬೇಕು, ಬಾಣೆತನ ಹೆಂಗೆ ಮಾಡಬೇಕು, ಅದ್ರ ಬಗ್ಗೆಲ್ಲ ಆರ್ಟಿಕಲ್ಸ್, ಮಗು ಯಾವ ರೀತಿ ನೋಡ್ಕೋಬೇಕು, ಮಗು ಹೊಟ್ಟೆಲಿದ್ದಾಗ ಏನೇ ರೀತಿ ತೊಂದರೆಗಳಾಗ್ತವೆ ಅದ್ರ ಬಗ್ಗೆ ಎಲ್ಲ ಮಾಡಿದ್ದೀನಿ. ಇದು ಶಿವಮೊಗ್ಗ ಜಿಲ್ಲೆ ಬುಕ್ಕು. ಶಿವಮೊಗ್ಗ ಜಿಲ್ಲೆಯಲ್ಲಿ ಏನೇನಿದೆ, ಶಿವಪ್ಪ ನಾಯಕ ಇವರು ಏನೇನಿದ್ದಾವೆ ಅನ್ನೋದು ಆರ್ಟಿಕಲ್ಸ್ ಅದ್ರದ್ದು ಮಾಡಿದ್ದೀನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂಥದ್ದೆಲ್ಲದೂ ಮಾಡಿದ್ದೀನಿ. ಯಾವುದು ಶಿವಮೊಗ್ಗದಲ್ಲಿ ಯಾವ ಊರುಗಳಿದ್ದಾವೆ, ಏನೇನು ಪ್ರಸಿದ್ಧಿ ಇದೆ ಅದನ್ನೆಲ್ಲ ಮಾಡಿದ್ದೀನಿ. ಶಿವಮೊಗ್ಗ ಕೋಟೆ ಆಂಜನೇಯ ದೇವಸ್ಥಾನಗಳು, ಭದ್ರಾವತಿ ದೇವಸ್ಥಾನಗಳು, ಸೂಳೆಕೆರೆ ಅಂತಾರಲ್ಲ ಕೆರೆ ದೊಡ್ಡದು ಈ ಏಷ್ಯಾದಲ್ಲಿ, ಆ ಥರದ್ದೆಲ್ಲ ಶಿವಮೊಗ್ಗ ಜಿಲ್ಲೆದು. ಇದು ಡ್ಯಾನ್ಸಿಂದು ಯಾವ ರೀತಿ ಡ್ಯಾನ್ಸನ್ನು ಇದೆ ನಮ್ಮ ಇಂಡಿಯಾದಲ್ಲಿ ಕಲ್ಚರು ಅದ್ರ ಬಗ್ಗೆ ಆರ್ಟಿಕಲ್ಸ್ ಮಾಡಿದ್ದೀನಿ. ಯಾವ ರೀತಿ ಡ್ಯಾನ್ಸ್ಗಳಿದ್ದಾವೆ ಅಂತೆಲ್ಲ ನೋಡಿ, ಡ್ಯಾನ್ಸ್ಗಳು ಭರತನಾಟ್ಯದ್ದು ಎಲ್ಲ ಅದ್ರ ಬಗ್ಗೆ ಡ್ಯಾನ್ಸಿಂದೇ ಒಂದು ಆರ್ಟಿಕಲ್ಸ್ ಕಲೆಕ್ಟ್ ಮಾಡಿದ್ದೀನಿ. ಇದು ಸಂಗೀತದ ಬಗ್ಗೆ